ಹಾಯ್ ಗೈಸ್, ನಮಸ್ತೆ. ಇದು ನಮ್ಮ ಮೊದಲನೇ ಫ್ಲೈಟ್ ಜರ್ನಿ ಆಗಿರುತ್ತೆ ಬ್ಯಾಂಗ್ಳೂರಿಂದ ಲಕ್ನೋಗೆ. ನಮ್ಮ ಫ್ಲೈಟು ಟೇಕ್ ಆಫ್ ಬಂದುಬಿಟ್ಟು 5:45 AM ಇರುತ್ತೆ. ನಾವು 2 o'clock ರೆಡಿಯಾಗಿ ಏರ್ಪೋರ್ಟ್ ರೀಚ್ ಆದ್ವಿ. ನಾವು ಏರ್ಪೋರ್ಟ್ ರೀಚ್ ಆಗೋಷ್ಟೊತ್ತಿಗೆ ನಮ್ಮ ಅತ್ತೆ ಮತ್ತು ಅವ್ರ ಫ್ಯಾಮಿಲಿಯವರೆಲ್ಲ ಬಂದು ಏರ್ಪೋರ್ಟಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲರೂ ಬಂದಿದ್ದಾದಮೇಲೆ ಲಗೇಜ್ ಚೆಕ್ಕಿನ್ ಅಂದ್ಬಿಟ್ಟು ಹೋದ್ವಿ. ಚೆಕ್ಕಿನೆಲ್ಲ ಮುಗಿಯೋಷ್ಟೊತ್ತಿಗೆ 4:15 ಆಗಿತ್ತು. ಇನ್ನೂ 1.5 hour ಟೈಮ್ ಇದೆ ಅಂತ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. 5:30ಗೆ ಫ್ಲೈಟ್ ಎಂಟ್ರಿ ಆಗೋಕ್ಕೆ ಅನೌನ್ಸ್ಮೆಂಟ್ ಮಾಡಿದ್ರು. ನಮ್ಮ ಸೀಟ್ಸ್ ಬಂದುಬಿಟ್ಟು ಲಾಸ್ಟಲ್ಲಿತ್ತು. ಇದು ನಮ್ಮ ಫಸ್ಟು ಫ್ಲೈಟ್ ಜರ್ನಿ ಆಗಿದ್ದರಿಂದ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಇದ್ವಿ. ನಮ್ಮ ಅತ್ತೆ ಮಗಳು ಕೂಡ ಫುಲ್ಲು ಖುಷಿಯಾಗಿ ಫ್ಲೈಟ್ ಎಂಟ್ರಿ ಕೊಟ್ಟಳು. ಫೈನಲಿ ನಮಗೆ ವಿಂಡೋ ಸೀಟೇ ಸಿಕ್ತು. ಮಾರ್ನಿಂಗ್ ವ್ಯೂ ಈ ಥರ ಇತ್ತು. ಸನ್ರೈಸ್ ಆಗ್ತಾಯಿತ್ತು. ಇನ್ನೂ 2.5 hour ಟೈಮ್ ಇದೆ ಅಂತ ನಾವು ಮಲ್ಕೊಂಡ್ವಿ ಗೈಸ್. ಮತ್ತೆ ಎದ್ದು ನೋಡಿದಾಗ ವ್ಯೂ ಈ ಥರ ಇತ್ತು. ಮೇಲೆ ಫುಲ್ಲು ಆಕಾಶ, ಕೆಳಗೆ ಕ್ಲೌಡ್ಸು, ಮಿಡಲಲ್ಲಿ ನಮ್ಮ ಫ್ಲೈಟ್ ಹೋಗ್ತಾ ಇತ್ತು. ಲಕ್ನೋ ರೀಚ್ ಆದಾಗ ನಮ್ಮ ಫ್ಲೈಟು ಮೋಡಗಳ ಮಧ್ಯೆ ಹೋಯಿತು. ಫುಲ್ಲು ಶೇಕ್ ಆಗ್ತಾಯಿತ್ತು ಫ್ಲೈಟ್ ಎಲ್ಲನೂ. ಫೈನಲಿ ಲಕ್ನೋ ಏರ್ಪೋರ್ಟ್ ರೀಚ್ ಆದ್ವಿ. ರೀಚ್ ಆಗಿದ್ದಾದಮೇಲೆ ವ್ಯೂ ಈ ಥರ ಇತ್ತು. ಎಕ್ಸಿಟ್ ಟೈಮಲ್ಲಿ ಫುಲ್ಲು ಮಂಜಿತ್ತು, ಚಳಿ ಕೂಡ ಜಾಸ್ತಿನೇ ಇತ್ತು ಗೈಸ್. ನೆಕ್ಸ್ಟು ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೋಗಿದ್ದೆ ಈ ದೇವಸ್ಥಾನ. ಇದು ಲಲಿತಾ ದೇವಿ ಮಂದಿರ ಅಂತ. ಇಲ್ಲಿ ಈ ಥರ ಬೊಟ್ಟಿಕ್ತಾಯಿದ್ರು. ಎಲ್ಲ ಬೊಟ್ಟಿಡ್ಸ್ಕೊಂಡು ಹೋದ್ವಿ. ಈ ದೇವಸ್ಥಾನ ನೇಮು ಶ್ರೀ ಲಲಿತಾ ದೇವಿ ಮಂದಿರ ಅಂತ. ಇಲ್ಲಿ ನಾವು ಹೋಗೋಷ್ಟೊತ್ತಿಗೆ ತುಂಬ ಜನ ಬಂದಿದ್ದರು. ಆ ಜನಗಳ ಮಧ್ಯೆ ನಾವು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದೆ ತ್ರಿಶಕ್ತಿ ಧಾಮ್ ಮಂದಿರ ಅಂತ. ಇಲ್ಲಿ ಗಣೇಶ, ನರಸಿಂಹ ಮತ್ತು ಶಿವಲಿಂಗ 3 ದೇವರುಗಳ ದರ್ಶನ ಮಾಡ್ಕೊಂಡ್ವಿ. ಎಲ್ಲರೂ ಈ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಈ ನದಿ ಹತ್ರ. ಇಲ್ಲಿ ಯಾರೂ ನೀರಲ್ಲಿ ಆಟಾಡಿಲ್ಲ ಗೈಸ್. ಸುಮ್ಮನೆ ಹೋಗಿ ನೀರು ಎತ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಈ ನದಿ ವ್ಯೂ ನೋಡಿಕೊಂಡು ನೆಕ್ಸ್ಟು ನಾವು ಬಂದಿದ್ದೆ ವ್ಯಾಸಗಡಿ. ಇಲ್ಲಿ ವೇದವ್ಯಾಸರು ಇದೇ ಮರದ ಕೆಳಗೆ ಕೂತ್ಕೊಂಡು ಮಹಾಭಾರತ ಬರೆದಿದ್ದು ಅಂತ ಈ ಪ್ಲೇಸು ಪ್ರಸಿದ್ಧಿಯಾಗಿದ್ದೆ. ಈ ಪ್ಲೇಸ್ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಚಕ್ರತೀರ್ಥ. ಇಲ್ಲಿನೂ ದೇವಸ್ಥಾನ ಇದೆ. ಇಲ್ಲೂ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನೈಟ್ ನಾವು ಸ್ಟೇಯಿಂಗ್ ಅಂತ ಈ ಹೋಟೆಲ್ಗೆ ಬಂದ್ವಿ. ನೈಟ್ ಎಲ್ಲ ಡಿನ್ನರ್ ಮಾಡಿಕೊಂಡು ರೂಮ್ಸ್ಗೆ ಹೋದ್ವಿ. ಈ ಹುಡುಗಿ ನೇಮು ಜೀತಿ ಅಂತ. ಇವಳು ನಮ್ಮ ರೂಮಿಗೆ ಬಂದಿದ್ಲು. ಇವಳ ಹತ್ರ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನೈಟ್ ಮಲ್ಕೊಂಡ್ವಿ ಗಾಯ್ಸ್. Day 2 ವ್ಲಾಗ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಎಲ್ಲ ವಿಡಿಯೋ ನೋಡಿ ಗಾಯ್ಸ್.